ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ವಿದ್ಯಾಧರ. ನಿನ್ನೆ ಒಂದು 8 ಪ್ಲಾಟ್ಗಳಿಗೆ ಟೊಮೊಟೊ ಪ್ಲಾಟ್ಗಳಿಗೆ ವಿಸಿಟ್ ಮಾಡಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಹೋಗಿ ನೋಡ್ತಾ ಇದ್ವಿ, ಆ 8 ಪ್ಲಾಟ್ ಅಲ್ಲೂ ಆಗಿರುವಂತ ಸಮಸ್ಯೆ ಒಂದೇ ಆಗಿತ್ತು. ಏನು ಅಂತಂದ್ರೆ, ನಾಟಿ ಮಾಡಿ 30 ದಿನ ಆಗಿದೆ, 28 ದಿನ 30 ದಿನ ಆಗಿದೆ, ಒಬ್ರು ಸರಿಯಾಗಿ ಗೂಟ ಹಾಕಿಲ್ಲ, ದಾರನೇ ಕಟ್ಟಿಲ್ಲ. ಅಲ್ಲಿ ಹೋಗಿ ನೋಡಿದಾಗ ಏನ್ ಗಮನಿಸ್ತಿದ್ವಿ ಅಂತಂದ್ರೆ, ಈ ಎಲೆಗಳು ಕಪ್ಪಾಗಿರೋದು ಎಲ್ಲ ಚೆನ್ನಾಗಿ ಬಂದಿದೆ, ಗೂಟಕ್ಕೆ ಬಂದಿದೆ, ಎಲೆಗಳೆಲ್ಲ ಕಪ್ಪಾಗಿದೆ. ಏನಕ್ಕಾಗಿದೆ ಅಂತ ರೈತರನ್ನ ನಾನೇ ನೋಡೋಣ ಅಂತ ಎಲ್ಲರಿಗೂ ಪ್ರಶ್ನೆ ಕೇಳಿದೆ. ಅವ್ರು ಹೇಳ್ತಾರೆ, ಸರ್ ನೀವು ಇಷ್ಟೊತ್ತಿಗೆ ಔಷಧಿ ಹೊಡಿಬೇಕಾಗಿತ್ತು ಸರ್, ಇನ್ನೂ ಔಷಧಿ ಹೊಡೆದಿಲ್ಲ. ಅಲ್ಲ ಸ್ವಾಮಿ, ಗಿಡ ನಿಮಗೆ 25 ದಿನಕ್ಕೆ 28 ದಿನದ ಒಳಗಡೆ ನಿಮಗೆ ದಾರ ಹಾಕಿ ಗೂಟ ಹಾಕ್ಬೇಕು. ಅದೇನಾದ್ರೂ ಹಾಕದಿದ್ದ ಪಕ್ಷದಲ್ಲಿ ನಿಮಗೆ ಗಿಡ ಏನಾದ್ರೂ ನಮ್ಮ ಹೊಲದ ಮೇಲೆ ಮಲಗ್ತು ಅಂತ ತಿಳ್ಕೊಳ್ಳಿ, ಶೀತ ಆಯ್ತು ಅಂತಂದ್ರೆ, ಮಳೆ ಬಂತು ಅಂತಂದ್ರೆ ಆಟೋಮೆಟಿಕಲಿ ಎಲೆಗಳು ಕಪ್ಪಾಗ್ತದೆ, ಕರಕ್ಲು ರೋಗ ಬರ್ತದೆ. ಈ ಕರಕ್ಲು ರೋಗ ಬರೋದಕ್ಕೆ ಔಷಧಿ ಹೊಡೆಯೋದಲ್ಲ, ಬರ್ದಿದ್ದಂಗೆ ನೋಡ್ಕೊಳ್ಳಿ. ಈ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, 25 ದಿನ, 22ರಿಂದ 25 ದಿನದಲ್ಲಿ ನಿಮಗೆ ಆರೋಗ್ಯಕರವಾದ ಗಿಡ ನಿಮಗೆ ಗೂಟಕ್ಕೆ ಬರ್ತದೆ. ಫಸ್ಟ್ ಗೂಟಕ್ಕೆ ಹಾಕೊಳ್ಳಿ. ಫಸ್ಟ್ ಕರಕ್ಲು ರೋಗ ಸ್ಟಾಪ್ ಆಗ್ತದೆ. ನಂತರದಲ್ಲಿ ನಿಮಗೆ ಔಷಧಿ ಆಗಿರ್ಬೋದು, ಮತ್ತೊಂದು ಈ ನಾವೇನ್ ಕರಿತೀರಿ ಪೋಷಕಾಂಶಗಳ ನಿರ್ವಹಣೆ ಅಂತಕ್ಕಂಥದ್ದು, ನಿಮಗೆ ಮೆಡಿಸನ್ ಒಂದು ರೀತಿ ಕೆಲಸ ಮಾಡೋದಾದ್ರೆ, ನಮ್ಮ ರೈತರು ನಾವು ಮಾಡ್ತಕ್ಕಂಥ ಪ್ರಾಕ್ಟೀಸಸ್ಗಳು ನಿಮಗೆ ಫಾರ್ಮಿಂಗ್ ಅಲ್ಲಿ ಸಕ್ಸಸ್ ತಂದ್ಕೊಡ್ತದೆ. ಮೊದಲು ನೀವು ಔಷಧಿ ಅಲ್ಲದೆ ನಾನು ತೋಟದಲ್ಲಿ ಏನು ಮಾಡ್ಕೊಳ್ಬೇಕು, ಬೆಳೆಯ ನಿರ್ವಹಣೆಗೆ ನಾವು ಯಾವ ರೀತಿಯ ಪ್ರಾಕ್ಟೀಸಸ್ ಗಳನ್ನ ಮಾಡಬೇಕು ಅಂತದನ್ನ ತಿಳ್ಕೊಳ್ಬೇಕು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಬಹುದಾದಂತ ಸಂಖ್ಯೆ 9483044722. ನಮಸ್ತೆ.